ನಟ ದರ್ಶನ್ ಅವರನ್ನ ಕಂಡ್ರೆ ಇವರಿಗೆಲ್ಲ ಕೋಪ ಯಾಕೆ? ದರ್ಶನ್ ಮತ್ತು ಇವರುಗಳ ನಡುವೆ ಆಗಿದ್ದಾದ್ರೂ ಏನು? ಯಾವ ಕಾರಣಕ್ಕೆ ಇವರೆಲ್ಲ ದರ್ಶನ್ ಅವರ ವಿರುದ್ಧ ನಿಂತ್ಕೊಂಡ್ರು ಅನ್ನೋಂಥ ಒಂದೊಂದೇ ವಿಷಯಗಳನ್ನ ಹೇಳ್ತಾ ಹೋಗ್ತೀನಿ ಕೇಳಿ. ಮೊದಲನೇದಾಗಿ ರಮ್ಯಾ ಮತ್ತು ದರ್ಶನ್ ಅವರ ನಡುವೆ ವಿವಾದ ಹೇಗೆ ಸೃಷ್ಟಿಯಾಯಿತು, ಮತ್ತೆ ರಮ್ಯಾ ಯಾಕೆ ದರ್ಶನ್ ಅವರ ಜೊತೆಗೆ ಮಾತ್ರ ಹೆಚ್ಚಾಗಿ ಸಿನಿಮಾಗಳನ್ನ ಮಾಡ್ಲೇ ಇಲ್ಲ ಅಂತ ನೋಡೋದಾದ್ರೆ, ದರ್ಶನ್ ಮತ್ತು ರಮ್ಯಾ ಅವರು ಸೇರಿ ದತ್ತಾ ಸಿನಿಮಾದಲ್ಲಿ ನಟಿಸಿದ್ದರು. ಅದರ ನಂತರ ಅವರಿಬ್ಬರು ಒಟ್ಟಿಗೆ ಸೇರಿ ಯಾವ ಸಿನಿಮಾಗಳಲ್ಲೂ ಕೂಡ ನಟಿಸದೇ ಇರೋದಕ್ಕೆ ಹಲವಾರು ಕಾರಣಗಳಿವೆ. ಅವುಗಳೇನೆಂದ್ರೆ, ದತ್ತಾ ಸಿನಿಮಾದ ಶೂಟಿಂಗ್ ಟೈಮಲ್ಲಿ ದರ್ಶನ್ ಮತ್ತು ರಮ್ಯಾ ಅವರ ನಡುವೆ ಸಣ್ಣ ಪುಟ್ಟ ಕಿತಾಪತಿಗಳು, ಮನಸ್ತಾಪಗಳು ಉಂಟಾಗಿದ್ವು. ಈ ರೀತಿ ಮುನಿಸುಗಳಿಂದಲೇ ಅವರಿಬ್ಬರೂ ಸೇರಿ ಮತ್ತೆ ಸಿನಿಮಾ ಮಾಡದೇ ಇರೋದಕ್ಕೆ ಒಂದು ರೀತಿ ಕಾರಣವಾದ್ರೆ, ಮತ್ತೊಂದು ಕಾರಣವೇನೆಂದ್ರೆ ದರ್ಶನ್ ಅವರು ಹೆಚ್ಚಾಗಿ ಮಾಸ್ ಮತ್ತು ಆಕ್ಷನ್ ಸಿನಿಮಾಗಳನ್ನ ಮಾಡೋದಕ್ಕೆ ಇಷ್ಟಪಡ್ತಿದ್ರು. ಆ ರೀತಿಯ ಸಿನಿಮಾಗಳೇ ದರ್ಶನ್ ಅವ್ರಿಗೆ ಹೆಚ್ಚಾಗಿ ಸೂಟ್ ಆಗ್ತಿತ್ತು. ಆದ್ರೆ ರಮ್ಯಾ ಅವ್ರಿಗೆ ಗ್ಲಾಮರಸ್, ಲವ್ ಸ್ಟೋರಿ ಮತ್ತೆ ಹೀರೋಯಿನ್ ಹೈಲೈಟ್ ಮಾಡುವಂತ ಸಿನಿಮಾಗಳಲ್ಲಿ ಆಕ್ಟ್ ಮಾಡೋದಕ್ಕೆ ಯಾವಾಗ್ಲೂ ಇಷ್ಟಪಡ್ತಿದ್ರು. ಹೀಗಾಗಿ ದರ್ಶನ್ ಅವರ ಆಕ್ಷನ್ ಮತ್ತು ಮಾಸ್ ಸಿನಿಮಾಗಳಲ್ಲಿ ರಮ್ಯಾ ಅವ್ರಿಗೆ ಹೀರೋಯಿನ್ ಆಗಿ ಆಕ್ಟ್ ಮಾಡೋದಕ್ಕೆ ಇಷ್ಟವಾಗ್ತಿರ್ಲಿಲ್ಲ. ಇದೇ ಕಾರಣಕ್ಕೆ ಅವರಿಬ್ರು ಮತ್ತೆ ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ಲಿಲ್ಲ. ಅನಂತರ ಕೂಡ ದರ್ಶನ್ ಮತ್ತು ರಮ್ಯಾ ಅವರ ಸ್ನೇಹ ಚೆನ್ನಾಗಿ ಇರುತ್ತೆ. ಅದೇ ರೀತಿ ಅಂಬರೀಷ್ ಅವರ ಮಗ ಅಭಿಷೇಕ್ ಅವರ ಮದುವೆಯ ರಿಸೆಪ್ಷನ್ಗೆ ರಮ್ಯಾ ಅವರು ಬಂದಿರ್ತಾರೆ, ದರ್ಶನ್ ಅವರು ಬಂದಿರ್ತಾರೆ. ಅಲ್ಲಿ ರಮ್ಯಾ ಅವರನ್ನ ನೋಡಿದಾಗ ದರ್ಶನ್ ಅವರೇ ಹೋಗಿ ರಮ್ಯಾ ಅವರನ್ನ ಮಾತಾಡಿಸ್ತಾರೆ. ಆದ್ರೆ ಯಾವಾಗ ದರ್ಶನ್ ಅವರು ರೇಣುಕಾ ಸ್ವಾಮಿ ಕೇಸ್ನಲ್ಲಿ ಸಿಕ್ಕಾಕೊಂಡು ದರ್ಶನ್ ಅವರೇ ಈ ಕೇಸ್ನಲ್ಲಿ ಮುಖ್ಯವಾಗಿ ಭಾಗಿಯಾಗಿದ್ದಾರೆ ಅನ್ನೋ ಸುದ್ದಿಗಳು ಹೊರಬರ್ತಿದ್ದಂತೆ, ದರ್ಶನ್ ಅವರು ರೇಣುಕಾ ಸ್ವಾಮಿ ಕೇಸ್ನಲ್ಲಿ ಭಾಗಿಯಾಗಿರೋದನ್ನ ರಮ್ಯಾ ಅವರು ಬಹಿರಂಗವಾಗಿ ಖಂಡಿಸ್ತಾರೆ. ಮತ್ತೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ವಾದಿಸ್ತಾರೆ. ನಂತರ ದರ್ಶನ್ ವಿರುದ್ಧ ರಮ್ಯಾ ಅವರು ಪೋಸ್ಟ್ ಅನ್ನ ಹಾಕಿದ್ದಕ್ಕೆ ದರ್ಶನ್ ಅಭಿಮಾನಿಗಳು ರಮ್ಯಾ ಅವರ ವಿರುದ್ಧ ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೆ. ಇದೊಂದು ದೊಡ್ಡ ಇಶ್ಯೂ ಆಗುತ್ತೆ. ಆ ಟೈಮಲ್ಲಿ ದರ್ಶನ್ ಅವರು ಜೈಲಿಂದ ತಾತ್ಕಾಲಿಕವಾಗಿ ಬೇಲನ್ನ ತಗೊಂಡು ಮನೆಯಲ್ಲೇ ಇರ್ತಾರೆ. ಆದ್ರೆ ರಮ್ಯಾ ಅವರ ವಿರುದ್ಧ ದರ್ಶನ್ ಅಭಿಮಾನಿಗಳು ಮಾಡ್ತಿದ್ದಂತ ಕೆಟ್ಟ ಕಮೆಂಟ್ಗಳು, ಟ್ರೋಲ್ಗಳ ಬಗ್ಗೆ ದರ್ಶನ್ ತನ್ನ ಅಭಿಮಾನಿಗಳಿಗೆ ಇದನ್ನೆಲ್ಲ ನಿಲ್ಲಿಸಿ ಅಂತ ಒಂದು ಮಾತನ್ನು ಕೂಡ ಹೇಳದೆ ಹೋಗಿದ್ದಕ್ಕೆ ರಮ್ಯಾ ಅವರು ಬೇಸರವನ್ನ ವ್ಯಕ್ತಪಡಿಸ್ತಾರೆ. ನಂತರ ಮತ್ತೆ ದರ್ಶನ್ ಅವರ ಬೇಲನ್ನ ಕ್ಯಾನ್ಸಲ್ ಮಾಡಿ ಸುಪ್ರೀಂ ಕೋರ್ಟ್ ದರ್ಶನ್ ಅವರಿಗೆ ಶಿಕ್ಷೆ ಕೊಟ್ಟು ಜೈಲಿಗೆ ಹಾಕಲು ತೀರ್ಪನ್ನ ಕೊಡುತ್ತೆ. ಆಗ ರಮ್ಯಾ ಅವರು ಇದರ ಬಗ್ಗೆ ಮಾತನಾಡಿ, ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ, ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸಲೇಬೇಕು, ಸುಪ್ರೀಂ ಕೋರ್ಟ್ಗೆ ನಾನು ಧನ್ಯವಾದ ಹೇಳ್ತೀನಿ, ಈ ರೀತಿಯಾದಂತ ತೀರ್ಪನ್ನ ಕೊಟ್ಟಿದ್ದಕ್ಕೆ. ದರ್ಶನ್ ಅವರು ತುಂಬಾ ಕಷ್ಟಪಟ್ಟು ಮೇಲೆ ಬಂದವರು. ಆದ್ರೆ ಈಗ ದರ್ಶನ್ ಅವರೇ ಅವರ ಜೀವನವನ್ನ ಹಾಳು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ನಂತರ ದರ್ಶನ್ ಅವರ ಅಭಿಮಾನಿಗಳು ಮತ್ತೊಮ್ಮೆ ಕೋಪಗೊಂಡು ರಮ್ಯಾ ಅವರಿಗೆ ಕೆಟ್ಟದಾಗಿ ಕಮೆಂಟ್ಗಳನ್ನ ಹಾಕೋದಿಕ್ಕೆ ಶುರು ಮಾಡ್ಕೊಳ್ತಾರೆ. ಆಗ ರಮ್ಯಾ ಅವರು ಅಂಥವರ ವಿರುದ್ಧ ದೂರನ್ನ ಕೊಡ್ತಾರೆ. ಈ ರೀತಿ ರಮ್ಯಾ ಮತ್ತು ದರ್ಶನ್ ಅವರ ವಿರುದ್ಧ ಒಂದು ದೊಡ್ಡ ವಿವಾದವೇ ಸೃಷ್ಟಿಯಾಗಿತ್ತು. ಈಗ ದರ್ಶನ್ ಮತ್ತು ಜಗ್ಗೇಶ್ ಅವರ ನಡುವೆ ವಿವಾದ ಹೇಗೆ ಸೃಷ್ಟಿಯಾಯಿತು ಅಂತ ನೋಡುವುದಾದ್ರೆ, ಜಗ್ಗೇಶ್ ಅವರು ಒಬ್ಬ ಹಿರಿಯ ನಟ. ಒಂದು ಕಾಲದಲ್ಲಿ ಜಗ್ಗೇಶ್ ಮತ್ತು ದರ್ಶನ್ ಅವರು ತುಂಬಾ ಆತ್ಮೀಯವಾಗೇ ಇದ್ರು, ಚೆನ್ನಾಗೇ ಇದ್ರು. ಆದ್ರೆ ಒಂದು ಸಾರಿ ಇದ್ದಕ್ಕಿದ್ದಂತೆ ತೋತಾಪುರಿ ಸಿನಿಮಾದ ಶೂಟಿಂಗ್ ಟೈಮಲ್ಲಿ ದರ್ಶನ್ ಅಭಿಮಾನಿಗಳು ಜಗ್ಗೇಶ್ ಅವರನ್ನ ಸುತ್ತುವರೆದು ಜಗ್ಗೇಶ್ ಅವರ ವಿರುದ್ಧ ಧಿಕ್ಕಾರವನ್ನ ಕೂಗ್ತಾರೆ. ಯಾಕಂದ್ರೆ ದರ್ಶನ್ ಅವರ ಬಗ್ಗೆ ಜಗ್ಗೇಶ್ ತುಂಬಾ ಕೆಟ್ಟದಾಗಿ ಒಂದು ಫೋನ್ ಕರೆಯಲ್ಲಿ ಮಾತನಾಡಿದ್ರು ಅಂತ. ಬಟ್ ದರ್ಶನ್ ತರ ಅವ್ರ ತರ ಇದಾರಲ್ಲ, ಒಂದ್ಸರಿ ಮಾಂಸ ಕಳ್ಸೋಣ ಅಂತವ್ರು ಯಾರು ಇಲ್ಲ ನನ್ನ ಹತ್ರ. ಈ ಕಾರಣಕ್ಕೆ ದರ್ಶನ್ ಅಭಿಮಾನಿಗಳು ಕೋಪಗೊಂಡು ಜಗ್ಗೇಶ್ ಅವರ ತೋತಾಪುರಿ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಜಗ್ಗೇಶ್ ಅವರ ವಿರುದ್ಧ ಧಿಕ್ಕಾರಕ್ಕೆ ಹೋಗಿ, ನೀವೊಬ್ರು ಹಿರಿಯ ನಟನಾಗಿದ್ದು ದರ್ಶನ್ ಅವರ ಬಗ್ಗೆ ಮಾತನಾಡಿದ್ದೀರಲ್ಲ ಯಾಕೆ ಅಂತ ಕೇಳಿದಾಗ ಜಗ್ಗೇಶ್ ಅವರು ಆ ಕಾಲ್ ರೆಕಾರ್ಡಿಂಗ್ ನಲ್ಲಿ ಇರೋದು ನನ್ನ ಧ್ವನಿಯೇ ಅಲ್ಲ, ನಾನು ಮಾತನಾಡೇ ಇಲ್ಲ ಅಂತ ಹೇಳಿ, ಅನಂತರ ನಾನು ಆ ಮಾತನ್ನ ಹೇಳಿದ್ದು ಒಬ್ಬ ವೆಬ್ ಡಿಸೈನರ್ ಇದ್ದ, ಅವನ ಹೆಸರು ಕೂಡ ದರ್ಶನ್ ಅಂತಾನೆ ಆಗಿತ್ತು, ಅವನಿಗೆ ನಾನು ಆ ರೀತಿ ಹೇಳಿದ್ದನ್ನ ಟಿವಿಯವರು, ಪತ್ರಿಕೆಯವರು ನಟ ದರ್ಶನ್ಗೆನೆ ನಾನು ಹೇಳಿದ್ದೀನಿ ಅನ್ನೋ ತರ ತಿರುಚಲಾಗಿದೆ ಅಂತ ಹೇಳಿ ಕ್ಷಮೆಯನ್ನ ಕೇಳ್ತಾರೆ. ಅನಂತರ ನನ್ನ ಅಭಿಮಾನಿಗಳು ಜಗ್ಗೇಶ್ ಅವ್ರಿಗೆ ಈ ರೀತಿ ತರಾಟೆಗೆ ತೆಗೆದುಕೊಂಡಿದ್ರು ಅನ್ನೋ ವಿಷಯ ದರ್ಶನ್ಗೆ ಗೊತ್ತಾಗಿ ದಯವಿಟ್ಟು ಕ್ಷಮಿಸಿ, ಈ ಸುದ್ದಿ ನನಗೆ ತಡವಾಗಿ ತಿಳಿಯಿತು, ಆದ್ರಿಂದ ನನ್ನ ಅಭಿಮಾನಿಗಳು ಮಾಡಿರುವಂತ ಈ ಕೆಲಸಕ್ಕೆ ನಾನು ನಿಮ್ ಹತ್ರ ಕ್ಷಮೆ ಕೇಳ್ತೀನಿ ಅಂತ ದರ್ಶನ್ ಅವರು ಜಗ್ಗೇಶ್ ಅವ್ರಿಗೆ ಕ್ಷಮೆ ಕೇಳ್ತಾರೆ. ಇದಾದ್ಮೇಲೆ ದರ್ಶನ್ ಅವರು ಜೈಲಿಗೆ ಹೋದ ನಂತರ ಜಗ್ಗೇಶ್ ಅವರು ಯಾರನ್ನೂ ಕೂಡ ಸಾಯಿಸುವ ಹಕ್ಕು ಯಾರಿಗೂ ಇಲ್ಲ, ಕರ್ಮ ಅನ್ನೋದು
ಜೀವನದ ಹಿಂದೆ ಹಿಂಬಾಲಿಸುತ್ತದೆ ಅಂತ ಪೋಸ್ಟ್ ಅನ್ನ ಹಾಕ್ತಾರೆ. ಈ ರೀತಿಯಾಗಿ ಜಗ್ಗೇಶ್ ಮತ್ತು ದರ್ಶನ್ ಅವರ ನಡುವೆ ಅಂತರ ಅನ್ನೋದು ಜಾಸ್ತಿ ಆಯ್ತು. ಈಗ ಅತಿ ಮುಖ್ಯವಾಗಿ ದರ್ಶನ್ ಮತ್ತು ಉಮಾಪತಿಯವರ ನಡುವೆ ಒಂದು ದೊಡ್ಡ ಜಗಳವೇ ಹೇಗೆ ಸೃಷ್ಟಿಯಾಯಿತು ಅಂತ ನೋಡೋದಾದ್ರೆ, ದರ್ಶನ್ ಮತ್ತು ಉಮಾಪತಿಯವರು ಸುಮಾರು 5-6 ವರ್ಷಗಳಿಂದ ತುಂಬಾ ಕ್ಲೋಸ್ ಆಗಿನೇ ಇದ್ರು. ಆದ್ರೆ ಅವರ ನಡುವೆ ಮನಸ್ತಾಪ ಉಂಟಾಗಿದ್ದು ಎಲ್ಲಿಂದ ಅಂದ್ರೆ, ನಿರ್ಮಾಪಕರಾದಂತ ಉಮಾಪತಿಯವರು ದೊಡ್ಡಮನೆಯವರ ಅಂದ್ರೆ ಪುನೀತ್ ರಾಜ್ಕುಮಾರ್ ಅವರ ಪ್ರಾಪರ್ಟಿಯನ್ನ ಇಟ್ಕೊಂಡಿರ್ತಾರೆ. ಅದನ್ನ ದರ್ಶನ್ ಅವರು ನನಗೆ ಕೊಡು ಅಂತ ಉಮಾಪತಿಯವರ ಹತ್ರ ಕೇಳಿದ್ರಂತೆ. ಅದಕ್ಕೆ ಉಮಾಪತಿಯವರು ಒಪ್ಪಿಕೊಳ್ಳೋದಿಲ್ಲ. ಹೀಗೆ ಇಲ್ಲ ಅಂತ ಹೇಳಿದ್ಮೇಲೆ ಆ ವಿಷಯ ಅಲ್ಲಿಗೆ ಸುಮ್ಮನಾಗುತ್ತೆ. ನಂತರ ಕೂಡ ಉಮಾಪತಿಯವರ ಜೊತೆ ದರ್ಶನ್ ಅವರು ಟಚ್ ಅಲ್ಲಿರ್ತಾರೆ. ಆದ್ರೆ ಹೀಗೆ ಒಂದು ದಿನ ದರ್ಶನ್ ಅವರು ಉಮಾಪತಿಯವರಿಗೆ ಕರೆ ಮಾಡಿ, ನಿಮ್ ಹತ್ರ ಏನೋ ಮಾತಾಡ್ಬೇಕು, ಬನ್ನಿ ಮಾತಾಡೋಣ ಅಂತ ಮೈಸೂರಿಗೆ ಬರೋಕೆ ಹೇಳ್ತಾರೆ. ಅದರಂತೆ ಏನೋ ಸಿನಿಮಾ ವಿಚಾರ ಇರ್ಬೋದು ಅಂತ ಉಮಾಪತಿಯವರು ಮೈಸೂರಿಗೆ ಹೋಗಿ ದರ್ಶನ್ ಅವರನ್ನ ಭೇಟಿ ಮಾಡಿದಾಗ ಮಾತಿಗೆ ಮಾತು ಬೆಳೆದು ದರ್ಶನ್ ಅವರು ಉಮಾಪತಿಯವರಿಗೆ ಹೊಡೆಯೋಕೆ ಬರ್ತಾರಂತೆ. ಅನಂತರ ಉಮಾಪತಿಯವರು ತಿರುಗಿ ಬೀಳ್ತಾರೆ. ಆಗ ನನ್ಗೆ ಹೊಡೆಯೋಕ್ ಬರ್ತೀಯಾ ಅಂತ ದರ್ಶನ್ ಅವರು ಉಮಾಪತಿಯವರ ಹಣೆಗೆ ಗನ್ನಿಟ್ಟಿದ್ರಂತೆ. ಆಗ ದರ್ಶನ್ ಜೊತೆ ಇದ್ದಂತ ಫ್ರೆಂಡ್ಸ್ಗಳು ಅವರ ಜಗಳವನ್ನ ಬಿಡಿಸ್ತಾರಂತೆ. ಆ ಟೈಮಲ್ಲಿ ದರ್ಶನ್ ಅವರು ಕಂಠ ಪೂರ್ತಿ ಕುಡ್ಕೊಂಡಿದ್ರಂತೆ. ಹೀಗಾಗಿ ಉಮಾಪತಿಯವರು ವಾಪಸ್ಸು ಬರ್ತಾರೆ. ಏನು ಕಕ್ಕೋಷ್ಟು ಕುಡಿದಿದ್ರು ಸರ್. ಇದನ್ನ ಉಮಾಪತಿಯವರು ಹಲವಾರು ನ್ಯೂಸ್ ಚಾನೆಲ್ಸ್ಗಳಲ್ಲಿ ಹೇಳ್ಕೊಂಡಿದ್ದಾರೆ. ಅನಂತರ ದರ್ಶನ್ ಅವರೇ ಉಮಾಪತಿಯವರನ್ನ ಮನೆಗೆ ಕರೆಸ್ಕೊಂಡು ಅವರನ್ನ ತಬ್ಕೊಂಡು ದರ್ಶನ್ ಅವರೇ ಕ್ಷಮೆಯನ್ನ ಕೇಳಿ ಊಟ ಹಾಕಿ ನನ್ನದೇ ತಪ್ಪಾಯಿತು ಅಂತ ಹೇಳಿದ್ರಂತೆ. ಅದರ ನಂತರ ದರ್ಶನ್ ಮತ್ತು ಉಮಾಪತಿಯವರ ಆತ್ಮೀಯತೆ ಸ್ವಲ್ಪ ಮಟ್ಟಕ್ಕಿರುತ್ತೆ. ಆದ್ರೆ ಯಾವಾಗ ಸಿನಿಮಾದ ಟೈಟಲ್ ವಿಚಾರಕ್ಕೆ ದರ್ಶನ್ ಅವರು ಒಂದು ಫಂಕ್ಷನ್ ಅಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಂಡು, ಅಯ್ಯೋ ತಗಡೆ ನಮ್ಮ ಹತ್ರನೇ ಬಂದು ಯಾಕೆ ಗುಮ್ಮಿಸ್ಕೊಳ್ತೀಯಾ ಅಂತ ಉಮಾಪತಿಯವರ ಬಗ್ಗೆ ಕೆಟ್ಟದಾಗಿ ಮಾತನಾಡಿದಾಗ ಉಮಾಪತಿ ಮತ್ತು ದರ್ಶನ್ ಅವರ ಆತ್ಮೀಯತೆ, ಸ್ನೇಹ, ಸಂಬಂಧ ಎಲ್ಲವೂ ಸಂಪೂರ್ಣವಾಗಿ ದೂರವಾಗುತ್ತೆ. ಇದು ಒಂದು ರೀತಿಯಾದ್ರೆ ಬಿಗ್ ಬಾಸ್ ಖ್ಯಾತಿಯ ಪ್ರಥಮ್ ಅವ್ರಿಗೂ ಮತ್ತೆ ದರ್ಶನ್ ಅವ್ರಿಗೂ ವಿವಾದ ಹೇಗೆ ಸೃಷ್ಟಿಯಾಯಿತು ಅಂತ ನೋಡುವುದಾದ್ರೆ, ರೇಣುಕಾಸ್ವಾಮಿ ಕೇಸ್ನಲ್ಲಿ ದರ್ಶನ್ ಅವರ ಹೆಸರು ಬಂದಾಗ ಪ್ರಥಮ್ ಅವರು ದರ್ಶನ್ ಅವರ ಬಗ್ಗೆ ಟೀಕೆ ಮಾಡಿದ್ದರು ಎಂಬ ಕಾರಣಕ್ಕೆ ಕೆಲವರು ಕೋಪಗೊಂಡಿದ್ರು. ಹೀಗಾಗಿ ಪ್ರಥಮ್ ಅವರು ಯಲ್ಲಮ್ಮ ದೇವಿಯ ಪೂಜೆಗೆ ಅಂತ ಹೋಗಿ ಅದನ್ನ ಮುಗಿಸ್ಕೊಂಡು ವಾಪಸ್ಸು ಬರಬೇಕಾದ್ರೆ ಕೆಲವರು ಪ್ರಥಮ್ ಅವರನ್ನ ಅಡ್ಡಗಟ್ಟಿ ಅವರನ್ನ ಬಲವಂತವಾಗಿ ಕರೆದೊಯ್ದು ದರ್ಶನ್ ಅವರ ವಿರುದ್ಧ ನೀನು ಮಾತನಾಡಬಾರ್ದು ಅಂತ ಡ್ರ್ಯಾಗರ್ ಮತ್ತು ಚಾಕು ತೋರಿಸಿ ಬೆದರಿಕೆ ಹಾಕಿದ್ರಂತೆ. ಈ ಕಾರಣಕ್ಕೆ ಪ್ರಥಮ್ ಅವರು ಪೊಲೀಸರಿಗೆ ದೂರು ಕೊಟ್ಟು ದರ್ಶನ್ ಅವರ ಬಗ್ಗೆ ತುಂಬಾ ಅವಮಾನ ಆಗೋ ಹಾಗೆ ದರ್ಶನ್ ಹಾಕೊಂಡಿರೋದು ವಿಗ್ ಅಂತೆಲ್ಲ ಮಾತನಾಡ್ತಾರೆ. ಮತ್ತೆ ದರ್ಶನ್ ಇದರ ಬಗ್ಗೆ ಕ್ಷಮೆ ಕೇಳಬೇಕು, ಅವರ ಅಭಿಮಾನಿಗಳಿಗೆ ಈ ರೀತಿ ನೀವು ಮಾಡಬೇಡಿ ಅಂತ ಹೇಳ್ಬೇಕು ಅಂತ ಆಗ್ರಹ ಮಾಡ್ತಾರೆ. ಆಗ ದರ್ಶನ್ ಅಭಿಮಾನಿಗಳು ಪ್ರಥಮ್ ಅವರು ಈ ರೀತಿ ಮಾಡ್ತಿರೋದು ಅವರ ಸಿನಿಮಾದ ಪ್ರಚಾರ ಆಗ್ಲಿ ಅಂತ ಇದೆಲ್ಲ ಮಾಡ್ತಿದ್ದಾರೆ ಅಂತ ಆರೋಪ ಮಾಡ್ತಾರೆ. ಇದರ ನಂತರ ದರ್ಶನ್ ಅವರನ್ನ ಅತಿ ಹೆಚ್ಚಾಗಿ ವಿರೋಧ ಮಾಡಿದ್ದು ನ್ಯೂಸ್ ಚಾನೆಲ್ಸ್ಗಳು ಅಥವಾ ಮೀಡಿಯಾದವರು. ಆದ್ರೆ ಮೀಡಿಯಾದವರು ಯಾಕೆ ದರ್ಶನ್ ಅವರ ವಿರುದ್ಧವಾಗಿ ನಿಂತ್ಕೊಂಡ್ರು ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಅದರ ಬಗ್ಗೆ ನಾನು ಹೇಳೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಸೊ ದರ್ಶನ್ ಅವರ ವಿರುದ್ಧ ಇಷ್ಟೆಲ್ಲಾ ವಿವಾದಗಳು ಸೃಷ್ಟಿಯಾಗೋಕೆ ದರ್ಶನ್ ಅವರ ಕೆಲ ಅಭಿಮಾನಿಗಳೇ ಕಾರಣವಾದ್ರ ಅಥವಾ ದರ್ಶನ್ ಅವರೇ ಕಾರಣವಾದ್ರ ಅಥವಾ ದರ್ಶನ್ ಅವರನ್ನ ಕಂಡ್ರೆ ಅಸೂಯೆ ಪಡೋಂತ ಕೆಲ ಕಾಣದ ಕೈಗಳೇ ಕಾರಣನ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸುವುದು ಕೇವಲ ಒಂದು ಮೆಚ್ಚುಗೆಯನ್ನು ಮಾತ್ರ. ಎನಿವೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.